ನಮ್ಮ ಪ್ರೀತಿಯ ಬಾಲು ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರು ಮಾಡ್ತಾ ಇರುವ ಎಷ್ಟೋ ಸೇವೆಗಳು, ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ. ಅವರು ಇದೇ ಥರ ಮಾಡಲಿ ಮತ್ತು ಜೀವನ ಪರ್ಯಂತ ದೇವರ ಆಶೀರ್ವಾದ ಇರಲಿ. ಸದಾ ಅಯ್ಯಪ್ಪ ಸ್ವಾಮಿ ಆಶೀರ್ವಾದ ಪಡೆದುಕೊಂಡು ಖುಷಿಯಾಗಿ ಇರಲಿ. ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ಬಾಲಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಒಳ್ಳೇದು ಮಾಡಲಿ. ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಬಾಲಣ್ಣ. ಜೈ ಬಾಲಯ್ಯ. ಹ್ಯಾಪಿ ಬರ್ತ್ಡೇ ಅಣ್ಣಯ್ಯ. ಹ್ಯಾಪಿ ಬರ್ತ್ಡೇ ಬಾಲಣ್ಣ. ವಿಶ್ವ ಹ್ಯಾಪಿ ಬರ್ತ್ಡೇ ಬಾಲಣ್ಣ. ಶಿವ್ ಹ್ಯಾಪಿ ಬರ್ತ್ಡೇ ಬಾಲಣ್ಣ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟಿನ ವಾನಿಗಾನಹಳ್ಳಿ ಬಾಲಕೃಷ್ಣ ಸರ್ ಅವರ ಹುಟ್ಟುಹಬ್ಬ. ಬೆಳಗ್ಗೆಯಿಂದ ನಾನು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸ್ತಾ ಇದ್ದೀನಿ. ನಿನ್ನೆಯಿಂದಾನೇ ನಾನು ನೋಡ್ತಾ ಇದ್ದೀನಿ. ಅವ್ರಿಗೆ ಎಷ್ಟು ಅಭಿಮಾನಿಗಳು ಅವರು ಗಳಿಸ್ಕೊಂಡಿದ್ದಾರೆ ಅಂದರೆ ಅದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಅವರು ಮಾಡಿರುವ ಸೇವೆಗಳು ಆ ರೀತಿ ಇರುತ್ತೆ. ಅವರ ಸೇವೆಗೆ ಅವ್ರಿಗೆ ಆ ರೀತಿ ಏನು ಶುಭಾಶಯಗಳ ಮಹಾಪುರನೇ ಅವ್ರಿಗೆ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಅವರ ಗುಣ ಏನಂದರೆ ಯಾರಿಗಾದರೂ ಕಷ್ಟ ಅಂತ ಬಂದರೆ ಏನೋ ಅವ್ರ ಕೈಲಾದಷ್ಟು ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಸುದ್ದಿವಾಹಿನಿಯ ಮುಖಾಂತರನೇ ನಾವು ಎಷ್ಟೋ ಅವರ ಸೇವೆಗಳನ್ನು ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಅವರು ಜಾತಿ ಭೇದ ಇಲ್ಲದೆ ಧರ್ಮ ಯಾವುದು ಅಂತ ನೋಡದೆ ಅವರು ಏನು ನಾವು ಹೇಳಬೇಕಂದ್ರೆ ಅವರು ನಮ್ಮ ಆಲಂಗೂರು ಸೀನಣ್ಣ ಇದ್ದರು, ಅವ್ರ ಹತ್ರ ಬೆಳೆದಿರೋದು. ಅವರ ಸಿದ್ಧಾಂತವನ್ನು ಅವರು ಕೂಡ ಪಾಲಿಸ್ತಾ ಇದ್ದಾರೆ. ಅದೇ ರೀತಿ ಅವರು ಅವರ ಆರಾಧ್ಯ ದೈವ ಬಾಲಕೃಷ್ಣ ಅಂತ ಅವರು ನೆಚ್ಚಿನ ನಟ, ಅವರು ಕೂಡ ಪಾಲಿಸ್ಕೊಂಡು ಅದೇ ರೀತಿ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರ ಟೀಮ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಜಾತಿ ಇಲ್ಲ, ಧರ್ಮ ಇಲ್ಲ, ಆ ರೀತಿ ಅವರು ಅವರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿ ಅವರ ಸೇವೆ ಸದಾ ಇರಲಿ ಅಂತ ನಾವು ಕೂಡ ನಮ್ಮ ಮುಖಾಂತರ ನಾವು ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ. ನಿಮ್ಮ ಸೇವೆ ಇದೇ ರೀತಿ ಮುಂದುವರಿಸಿ ಸರ್, ನಮ್ಮ ಸಹಕಾರನೂ ನಿಮಗೆ ಇದೇ ರೀತಿ ಇರುತ್ತೆ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ಸೇರಿರುವ ಎಲ್ರಿಗೂ ನಿಜವಾಗ್ಲೂ ನಾನು ಪ್ರತಿಯೊಬ್ಬರಿಗೂ ಅಭಿನಂದನೆ ತಿಳಿಸ್ತೀನಿ. ಯಾಕಂದರೆ ನಾನು ಯಾವ ಜನ್ಮದಲ್ಲಿ ಯಾವ ಪುಣ್ಯ ಮಾಡಿದ್ರು ನನಗೆ ಗೊತ್ತಿಲ್ಲ. ಇಷ್ಟು ಜನ ಒಂದು ಪ್ರೀತಿ ತೋರಿಸಿ ಅವರ ಆಶೀರ್ವಾದ ನನಗೆ ಕೊಟ್ಟು, ಚಿಕ್ಕವರು ಪ್ರೀತಿಯಿಂದ ದೊಡ್ಡವರು ಆಶೀರ್ವಾದ ಮಾಡಿ ನನಗೆ ಬೆನ್ನಿನ ಬಾಗಿಲು ನಿಂತು ಪ್ರತಿಯೊಬ್ಬರು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟು ಏನಿದೆಯೋ ಅವರು ನಮ್ಮ ನಂದಮೂರು ಅಭಿಮಾನಿ ಬಳಗ ಅಂತ ಏನಿದೆಯೋ ಅವ್ರ ಕಡೆಯಿಂದನೂ ನನಗೆ ಬೆಳಗ್ಗೆಯಿಂದ ಇವಾಗವರೆಗೂ ನಿಜವಾಗ್ಲೂ ಅದೆಷ್ಟು ಸಾವಿರ ಮೆಸೇಜ್ಗಳು ಬಂದಿದೆಯೋ ಫೇಸ್ಬುಕ್ಕಿಗಾಗಲಿ ಫೋನಲ್ಲಾಗಲಿ. ಅದೇ ರೀತಿ ನನ್ನ ಆರಾಧ್ಯ ದೈವ, ನನ್ನ ಗುರುಗಳು, ನನ್ನ ತಂದೆ ಸಮಾನರಾದ ಶ್ರೀ ಆಲಂಗೂರು ಸೀನಣ್ಣನವರ ಅಭಿಮಾನಿ ಬಳಗದಿಂದ ಆಗಲಿ, JDS ಪಾರ್ಟಿ ಕಡೆಯಿಂದ ಆಗಲಿ, ಎಲ್ಲ ಪಾರ್ಟೀಸ್ JDS ಅಂತೆಲ್ಲ, ಕಾಂಗ್ರೆಸ್ ಎಲ್ಲ, BJP ಎಲ್ಲ ಪ್ರತಿಯೊಬ್ಬರು, ಯಾಕಂದರೆ ಎಲ್ಲ ಇದರಲ್ಲೂ ನನಗೆ ಸ್ನೇಹಿತರಿದ್ದಾರೆ. ಅದರಿಂದ ಪ್ರತಿಯೊಬ್ಬರು ನನ್ನ ಸ್ನೇಹಿತರು, ಹಿತೈಷಿಗಳು ಬೆಳಗ್ಗೆಯಿಂದ ಫೋನ್ ಮಾಡಿ ವಿಶ್ ಮಾಡಿ ಇದು ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ನಾನು ಚಿರುಣಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನೀವು ಮಾಧ್ಯಮ ಮಿತ್ರರು ನಿಜವಾಗ್ಲೂ ಹೇಳ್ತಾನೆ, ಪ್ರತಿಯೊಬ್ಬರು ನನ್ನ ಹತ್ರ ಪ್ರತಿಯೊಂದು ಯಾವುದೇ ನನ್ನ ಕಾರ್ಯಕ್ರಮಗಳೇ ನೀವು ಒಂದು ಎಲ್ರಿಗೂ ತೋರಿಸಿ, ಒಳ್ಳೆಯದು ಕೆಟ್ಟದ್ದು ತೋರಿಸಿ ಇದು ಮಾಡ್ತೀರ. ಅದಕ್ಕೆ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮುಖ್ಯವಾಗಿ ನಮ್ಮ ಹೇಳ್ಬೇಕಂದ್ರೆ ಜುಲ್ಫ್ಖಾನ್ ಅವರಿಗೆ, ತಮಗೆ ನಾನು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಅದೇ ರೀತಿ ನನಗೆ ಈ ಟ್ರಸ್ಟು ಮೇಯ್ನ್ ಪಿಲ್ಲರ್ ಆಗಿ ನಮಗೆ ಇವಾಗ ನಮ್ಮ ತನ್ವೀರನವರು ಗೌರವಾಧ್ಯಕ್ಷರಾಗಿದ್ದಾರೆ. ಪ್ರತಿಯೊಂದು ಯಾವುದೇ ಕಾರ್ಯಕ್ರಮ ಮಾಡೋಕ್ಕೆ ಅವರು ಸಹಕಾರ ತುಂಬ ಇರುತ್ತೆ. ನಮ್ಮ ಶಂಕರಣ್ಣ ಆಗಲಿ, ಭಾಷಾಬಾಯಿ, ಜಾನಿಬಾಯಿ, ನಮ್ಮ ಚಿನ್ನಿ, ಹರಿ, ಕಿರಣ್, ಇಲ್ಲಿ ಸೇರಿರುವ ನಮ್ಮ ಇವರು ಅಫ್ಜಲ್ ಕಟ್ಟಪ್ಪ, ನಮ್ಮ ಸ್ವಾಮಿಯರು, ಅಣ್ಣವರು ಮತ್ತು ಎಲ್ಲ ಸ್ನೇಹಿತರು, ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರು, ಅವರು ಒಬ್ಬರು ಅಂತೆಲ್ಲ ಸುಮಾರು ಜನ ಇದ್ದಾರೆ. ಅವ್ರಿಗೆಲ್ರಿಗೂ ನಾನು ನಿಜವಾಗಲೂ ಧನ್ಯವಾದಗಳು ಹೇಳ್ತಾ, ನಾನು ಚಿಕ್ಕ ವಯಸ್ಸಿಂದ ಒಂದೇ ಆಸೆ ಇತ್ತು, ಈ ಥರ ಜನಗಳಲ್ಲಿ ಇರಬೇಕು, ಜನಸೇವೆ ಮಾಡಬೇಕಂತ. ಏನು ನನ್ನ ಕೈಯಲ್ಲಾದಷ್ಟು ಮಾಡಿಕೊಂಡು ನಮ್ಮ ಎಲ್ಲರೂ ಸೇರಿ, ನನ್ನ ಫ್ರೆಂಡ್ಸು ಎಲ್ಲ ಸೇರಿ ಟ್ರಸ್ಟ್ ಅವರು ನಮ್ಮ ನಂದಮೂರು ಅಭಿಮಾನಿ ಬಳಗದಿಂದ ನಮ್ಮ ಕೈಯಲ್ಲಾದಷ್ಟು ಬುಕ್ಸ್ ಆಗಲಿ,
ಇತರೆ ಕಾರ್ಯಕ್ರಮಗಳು, ಅನ್ನದಾನ ಮಾಡೋದು, ಪ್ರತಿಯೊಬ್ಬರು ನಮ್ಮ ಹರಿಯವರು ಚಿನ್ನವರಾದರೆ ಈ ಬುದ್ಧಮಾದ ಮಕ್ಕಳ ಶಾಲೆ ಇದೆ ಅವರಿಗೆಲ್ಲ ಒಂದು ಯಾವುದೋ ಒಂದು ಕಾರ್ಯಕ್ರಮ NDR ಬರ್ತ್ಡೇ ಆಗಲಿ, ಬಾಲಯ್ಯ ಬಾಬುದಾಗಲಿ, ದೊಡ್ಡವರಾಗಲಿ ಯಾರದೇ ಆಗಲಿ ಮಾಡ್ತಾಯಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ಅವ್ರಿಗೂ ನಮ್ಮ ಕುರುಡುಮಲೆ ಗಣೇಶ, ಆಂಜನೇಯ ಸ್ವಾಮಿ, ನಮ್ಮ ಹೈದರಾಲಿ ದರ್ಗಾ ಏನಿದೆ ಅದರಿಂದ ಎಲ್ಲ ಆಶೀರ್ವಾದ ಎಲ್ರಿಗೂ ಇರಬೇಕಂತ ಪ್ರತಿಯೊಬ್ಬರು ನಮ್ಮ ಕೈಯಲ್ಲಿ ಆದಷ್ಟು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿ. ಇವತ್ತು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾವು ಹುಟ್ಟಿದ್ದೀವಿ, ಅದೇ ಥರ ಏನು ಹುಟ್ಟೋದು ಖಚಿತ, ಸಾಗೋದು ಖಚಿತ ಅಂತ ನಿಶ್ಚಿತ ಅಂತ ಹೇಳ್ತಾರೆ. ಅದೇ ರೀತಿ ನಾವು ಬದುಕಿರೋವರೆಗೂ ಒಂದು ಒಳ್ಳೆಯ ಕಾರ್ಯ ಮಾಡಿ ಪ್ರತಿಯೊಬ್ಬರಿಗೂ ನಾವು ನಮ್ಮ ಕೈಯಲ್ಲಾದಷ್ಟು ಅರಿಳಿ ಸೇವೆ ಮಾಡಿಕೊಂಡು ನಮ್ಮ ಹತ್ರ ಇರೋದು ಎಲ್ಲ ನಾವೇ ತಿನ್ನಬೇಕಂತಿದ್ದ ಇನ್ನೊಬ್ಬರಿಗೆ ನಾವು ಬಡವರಿಗೆ ಒಂದು ಅನ್ನದಾನ ಮಾಡೋದು, ಈ ಥರ ಪ್ರತಿಯೊಬ್ಬರು ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನಾನು ನಿಜವಾಗ್ಲೂ ಹುಟ್ಟಿದಬ್ಬದ ದಿನ ನನಗೆ ನನ್ನ ಫ್ರೆಂಡ್ಸು ಇಷ್ಟು ಅದ್ಧೂರಿಯಾಗಿ ಇದು ಮಾಡಿದವ್ರಿಗೆ ಎಲ್ರಿಗೂ ನಾನು ವಂದನೆಗಳು ಹೇಳ್ತಾ 2 ಮಾತನ್ನು